ನೋಡಿ ಈಗ 100ಗೆ ಸೆಟ್ ಮಾಡಿದ್ರು 100ಅಲ್ಲಿ ಹೋಗ್ತಾ ತೋರಿಸ್ಕೊಂಡು ಅಷ್ಟೇ. ಅದು ನಾ ಶಿಸ್ತಾಗಿ ಕೂತ್ಕೊಂಡ್ಬಿಟ್ರೆ ಆಯ್ತು ಹಿಂಗೆ. ಹೌದು ಬ್ರೋ, ಥ್ಯಾಂಕ್ ಯು. ಅದು ನೋಡಿ ಹೆಂಗೆ ಹರಿದೆ ಗೊತ್ತಾ, ಇಷ್ಟು ಕೊಚ್ಚೆ ಆರ್ತು ನನಗೆ ಇಲ್ಲಿ. ಇಂಡಿಯಾ ಅಲ್ಲ, ಜರ್ಮನಿ. ಹಾಂ, 28 ಲಕ್ಷ. ಹಾಂ, ಇಲ್ಲ ಇಲ್ಲ ಇಲ್ಲ, ನಾವು ಸುಮ್ಮನೆ ಹಿಂಗೆ ಫ್ರೆಂಡ್ಸು ಹೋಗ್ತಾ ಇದ್ವಿ, ಟ್ರಿಪ್ ಹೋಗ್ತಾ ಇದ್ವಿ ಅಷ್ಟೇ. ಏ ಇಲ್ಲ ಇಲ್ಲ ಇಲ್ಲ, ಫಿಲ್ಮ್ ಶೂಟಿಂಗ್ ಎಲ್ಲ ಅಲ್ಲ. 15 ಕಿಲೋಮೀಟ್ರ್ ಹೋಗುತ್ತಣ್ಣ. 12-15. ಹಾಂ, ಚಂದ್ರಾಯಪಟ್ಟಣದಲ್ಲಿ ಫುಲ್ ಫೋಟೋ ಹೊಡ್ಕೊಳಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಎಲ್ಲ ಹುಡುಗರು. ಹ್ಞೂ ಹಾಂ, ಇಲ್ಲೇ ಇರ್ತೀವಿ. ಹಾಂ, ಹುಡುಗರು ಬರಬೇಕು. ಹಾಂ, ಏ ಇಲ್ಲಪ್ಪ. ಏ ಹಬ್ಬ, ಇವಾಗ ಸಣ್ಣ ಸಣ್ಣ ಹನಿ ಸ್ಟಾರ್ಟ್ ಆಯಿತು ಮಳೆ. ಅಂತೂ ಹೊರಟ್ವಿ. 8:45 ಹಂಗೆ ಬಂದಿದ್ದು, 10 ಗಂಟೆ 10 ನಿಮಿಷ ಆಯಿತು ಟೈಮು. ನಾವು ಆವಾಗಲೇ ಈ ಜಂಕ್ಷನಿಂದನೇ ಹಿಂಗೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು. ರೈಟ್ಗೆ ಹೋದರೆ ಬ್ಯಾಂಗ್ಳೂರು, ಲೆಫ್ಟಿಗೆ ಹೋದರೆ ಹಾಸನ್ನು, ಸಕಲೇಶ್ಪುರ. ನೋಡಿ ಇವಾಗ ಕ್ರೂಸ್ ಕಂಟ್ರೋಲ್ ಹಾಕಿ ಸೆಟ್ ಮಾಡಿಬಿಟ್ಟಿದ್ದೀನಿ. 70 ಕಿಲೋಮೀಟರ್ಸಿಗೆ ಸೆಟ್ ಮಾಡಿದ್ದೀನಿ. ಸೊ ಅದೇ ರೇಂಜಲ್ಲಿ ಅದ್ರ ಪಾಡಿಗೆ ಅದು ಓಡಿಸ್ಕೊಂಡು ಹೋಗುತ್ತೆ. ನಾನೇನು ಬ್ರೇಕ್ ಹಿಡಿಬೇಕು, ಆಕ್ಸಿಲರೇಷನ್ ಕೊಡಬೇಕಂತ ಇಲ್ಲ, ಅದೇ ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ಅದೇ ಕ್ರೂಸ್ ಕಂಟ್ರೋಲು. ಸ್ಲೋ ಮಾಡಬೇಕಂದ್ರೆ ಕ್ಲಚ್ ಹಿಡಿದ್ರೆ ಆಯ್ತು, ಹಿಂಗೆ ಸ್ಲೋ ಮಾಡ್ಕೊಳುತ್ತೆ ಅದು. ಇಲ್ಲಿ ಗ್ರೀನ್ ಇರೋದು ರೆಡ್ ಆಗುತ್ತಾಗ. ಮತ್ತೆ ಆನ್ ಮಾಡಬೇಕಂದ್ರೆ ಇಲ್ಲಿ ಸೆಟ್ ಅಂತ ಇದೆಯಲ್ಲ, ಇದು ನಿಂಗೆ ಗೊತ್ತಿದ್ರೆ ಎಷ್ಟು ಹಿಡಿತೀನಿ ಸ್ಪೀಡು, ಜಾಸ್ತಿ ಮಾಡಿಬಿಟ್ಟು ಬಿಡ್ಬೋದು ಎಷ್ಟಕ್ಕೆ ಬೇಕಷ್ಟಕ್ಕೆ. ನಾನು ಬಿಟ್ಟ ಸ್ಪೀಡಿಗೆ ಅದು ಹೋಗ್ತಾ ಇರುತ್ತೆ. ಈಗ 75 ಮಾಡಿಬಿಟ್ಟೆ ನೋಡಿ ಸ್ಪೀಡು. ಸೊ 75 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಓಡಿಸ್ಕೊಂಡದು. ಅದ್ರ ಪಡಿಗೋದು ಇನ್ನೂ ಜಾಸ್ತಿ ಬೇಕಂದ್ರೆ ಇದು ಹಿಡ್ಕೊಂಡ್ರೆ ಸಾಕು, ಹಿಂಗೆ ಮಾಡ್ಕೊಳುತ್ತೆ. ಆಮೇಲೆ ಬಿಟ್ಟರೆ ಹಿಂಗೆ ವಾಪಸ್ ಇದಾಗುತ್ತೆ. ಟ್ರಕ್ ರೈಟಿಗೆ ಬರ್ತೀಯಾನೆ, ನಾವು ಲೆಫ್ಟಿಗೆ ಹೋಗೋದು. ಕ್ಲಚ್ ಹಿಡ್ದಾಗ ಸ್ಲೋ ಆಗುತ್ತೆ, ಮತ್ತು ಹಿಂಗೆ ಥ್ರಾಟಲ್ ಕೊಟ್ಟರೆ ಎತ್ಕೊಳುತ್ತೆ ಅಷ್ಟೇ. ರೆಡ್ ಇದ್ದಾಗ ಡಿಸೇಬಲ್ ಆಗಿರುತ್ತೆ, ಮತ್ತು ಗ್ರೀನ್ ಹಾಕಿದ್ರೆ ಏನು ಸ್ಪೀಡ್ ಇರುತ್ತೋ ಆ ಸ್ಪೀಡಿಂದ ಎತ್ಕೊಳುತ್ತದು, ಆ ಥರ. ಈಗ ನೀವು 86ಅಲ್ಲಿ ಹೋಗ್ತಿರ್ತೀರ, ಇನ್ನೂ ಜಾಸ್ತಿ ಬೇಕಂತ ಹೇಳಿದ್ರೆ ನಿಮ್ಮ ಪಾಡಿಗೆ ನೀವು ಓಡಿಸ್ಕೊಂಡು ಜಸ್ಟ್ ಆಕ್ಸಿಲರೇಷನ್ ಕೊಟ್ಟರೆ ಸಾಕು, ಅದು ಎತ್ಕೊಳುತ್ತೆ. ಆದರೆ ಆ ಸ್ಪೀಡಿಗೆ ಏನು ಸೆಟ್ ಆಗೋಲ್ಲ, ಅದು ಸೇಫ್ಟಿ ಇರಬೇಕಲ್ಲ. ಅದಕ್ಕೆ ಏನು ಸ್ಪೀಡ್ ಹೋಗ್ಬಿಡ್ತೀವಿ ಒಂದೇ ಸರಿ ಆಕ್ಸಿಲರೇಷನ್, ಅಲ್ಲಿಂದ ಇಲ್ಲಿಗೆ ಸೆಟ್ ಆಗೋಲ್ಲ. ಇಲ್ಲಿ ಏನು ಸ್ಪೆಕ್ಟ್ ಮಾಡ್ತೀವಿ ಸ್ಪೀಡು, ಅಷ್ಟೇ ಸ್ಪೀಡಲ್ಲಿ ಹೋಗೋದು. ನೋಡಿ ಈಗ 100ಗೆ ಸೆಟ್ ಮಾಡಿದ್ರು 100ಅಲ್ಲಿ ಹೋಗ್ತಾ ತೋರಿಸ್ಕೊಂಡು ಅಷ್ಟೇ. ಅದು ನಾ ಶಿಸ್ತಾಗಿ ಕೂತ್ಕೊಂಡ್ಬಿಟ್ರೆ ಆಯ್ತು, ಹಿಂಗೆ ಕೈ ಕಟ್ಕೊಂಡು ಕೂತ್ಕೊಬೇಕಂತಲ್ಲ. ಜಸ್ಟು ಮಧ್ಯ ಹೈವೇಯಲ್ಲಿ ಸ್ವಲ್ಪ ಬೆನ್ನು ಕೈಯೆಲ್ಲ ನೋವು ಬಂತಂದರೆ ಚೂರು ಕೈ ಎಲ್ಲ ಹಿಂಗೆ ಸ್ಟ್ರೆಚ್ ಮಾಡ್ಕೊಬೋದು ಬಿಟ್ಬಿಟ್ಟು, ಅಷ್ಟೇ. ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಕ್ರೂಸ್ ಕಂಟ್ರೋಲು. ಇದು ಡ್ಯಾಶ್ ಬೋರ್ಡ್ ಇದೆಯಲ್ಲ, ಕಂಪ್ಯೂಟ್ರ್ ಸಿಸ್ಟಮ್ ಇದ್ದಂಗೆ, ಗೇಮಿಂಗ್ ಕನ್ಸೋಲ್ ಇದ್ದಂಗೆ ಕಾಣುತ್ತೆ. ಒಳ್ಳೆ ಏನು ಬೇಕೆಲ್ಲ ತೋರಿಸುತ್ತೆ. ನೋಡಿ ಬ್ರೇಕ್ ಹಿಡಿಬೇಕು ಅಂತ ಹೇಳಿದಾಗ ಥ್ಯಾಂಕ್ ಯು. ನಾನು ಯಾರಪ್ಪ ಹಿಂಗೆ ಪಕ್ಕ ಬಂದು ಹಾಕ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡೆ. ಯಾರೋ ಪಾಪ ವೀಡಿಯೋ ಮಾಡ್ತಾಯಿದ್ದಾರೆ ಹುಡುಗರು. ಹೌದಾ, ಸರಿ, ಸಿಗೋಣ. ಹ್ಯಾವ್ ಫನ್, ಎಂಜಾಯ್, ಬಾಯ್ ಬಾಯ್. ಹಿಂದೆ ಒಂದಿದೆ ಎಕ್ಸುವಿನ ಬ್ಲೂ ಬೀಸ್ಟ್ ಅವ್ರು ಓಡಿಸ್ತಾ ಇದ್ದಾರೆ. ಮುಂದೆ ಕಾರು ವೈಡ್ದೊಂದು ಎರ್ಟಿಗ ಅನಿಸುತ್ತೆ, ಸ್ಲೋ ಮಾಡಿದಾರಲ್ಲ ಮಾತಾಡ್ಸೋಕ್ಕೆ ಅಂತ ಅವರಿದ್ದಾರೆ. ಅದ್ರ ಮುಂದೆ DB ಅವ್ರು ಸ್ವಿಫ್ಟಲ್ಲಿದ್ದಾರೆ, ಎಲ್ಲ ಹಾಕೊಂಡು ರುಬ್ತಾ ಇದ್ದಾರೆ. ಅವರು
ಬೈಕ್ ಬಿಟ್ಬಿಟ್ಟು ಸ್ಪೆಷಲ್ ಟೈಪಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಏನೋ ಕಡ್ಡಿ ಗಿಡ್ಡಿ ಎಲ್ಲ ಇಟ್ಟಿದ್ದೀವಿ, ಸೊಟ್ಟ ಎಲ್ಲ ಹಾಕ್ತಿದೆ ಬ್ರೋ. ಫೋಟೋಗಂತ ಹುಡುಗರು ಸ್ಟಾಪ್ ಹಾಕ್ಯಾರೆ, ಹಂಗೆ ನಿಲ್ಲಿಸಿ ಒಂದೆರಡು ಫೋಟೋ. ಇನ್ನೊಂದು 1/4 ಗಂಟೆ ಹಾಸನ್ ರೀಚ್ ಆಗ್ತೀವಿ ನಾವು ಆಲ್ಮೋಸ್ಟು. ಸೋಫಾರ್ ಎಲ್ಲ ವೆದರ್ ಚೆನ್ನಾಗಿದೆ, ಖುಷಿಯಾಗಿ ನಮಗೆ. ಹೌದು ಬ್ರೋ, ಥ್ಯಾಂಕ್ ಯು. ನೀವು? ಕಿರಣ್ ಅಂತ. ಕಿರಣಾ? ಜಸ್ಟ್ ನಿನ್ನೆ ನಿಮ್ಮ ಡೆಲಿವರಿ ವಿಡಿಯೋ ನೋಡಿದೆ. ಹೌದಾ? ಇಲ್ಲಿ ಫುಲ್ SAS ಸ್ಕ್ವಾಡ್ ಇದೆ ಹಿಂದೆ. ಹಾಂ, DV 10 ಆನ್ ಸ್ಟೆರಾಯ್ಡ್ಸ್ ಎಲ್ಲ ಇದ್ದಾರೆ. ಎಲ್ಲಿಗೆ? ಎಲ್ಲ ಕಾರಲ್ಲಿ ಇದ್ದಾರೆ. ಸಕಲೇಶ್ಪುರ. ಹೌದಾ? ನಾನು ಚಿಕ್ಕಮಂಗ್ಳೂರು. ಹೌದಾ? ನೇಟಿವ್ ಚಿಕ್ಕಮಂಗ್ಳೂರಾ? ಇಲ್ಲ ನಮ್ಮ ಫ್ಯಾಮಿಲಿ ಕಾರಲ್ಲಿ ಬರ್ತೀವಿ. ಹೌದಾ? ಹಾಂ, ಕಿರಣ ನಿಮ್ಮ ಹೆಸರು? ಹಾಂ ಹಾಂ, ಬನ್ನಿ. ನೈಸ್ ಟು ಮೀಟ್ ಯು ಬ್ರೋ. ಸೇಮ್ ಇಯರ್ ಬ್ರೋ. ಹೋಗಿ ಬನ್ನಿ, ಹುಷಾರಾಗಿ ಸಿಗೋಣ ನೆಕ್ಸ್ಟು. ಸರಿ, ನಾ ಪಿಂಗ್ ಮಾಡಿ ಇನ್ಸ್ಟಾಲ್ಲಿ. ಹಾಂ, ಬಾಯ್. ಓಕೆ, ಸಿಗ್ತೀನಿ. ಕಿರಣ್ ಅಂತ ಸಿಕ್ಕಿದ್ರು, ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದಾರಂತೆ ಫ್ಯಾಮಿಲಿ ಜೊತೆ. ಸಿಕ್ಬಿಟ್ಟು ಆಯ್ ಅಂತ ಹೇಳಿದ್ರು. ಏನು ರೋಡ್ ಅಂಶಗಳು ಗುರು, ಹೊಡೆದು ಬಿಡೋಣ ಇದನ್ನ. ಪಾಪ ನೋಡಿ ಯೂಟರ್ ನೋಡ್ಕೊಂಬಂದ್ರವರು. ಈ ರೋಡ್ ಅಂಶಗಳು ಮಾತ್ರ ಉರಿದೋಗ್ಬಿಡುತ್ತೆ. ಇವಾಗ ಹಾಸನ್ ಬಂದ್ವಿ. ಸಿಂಗಲ್ ಲೈನ್ ಸ್ಟಾರ್ಟ್ ಆಗಿಬಿಟ್ರೆ ಕಾರ್ಗಳಿಗೆಲ್ಲ ಪಾಪ ಏನೂ ಮಾಡೋಕ್ಕಾಗಲ್ಲ. ಒಂದರಿಂದ ಒಂದು ಹೋಗ್ಬೇಕು. ಹೆವಿ ಟ್ರಾಫಿಕ್ ಬೇರೆ ಇದೆ. ವೀಕೆಂಡು ಹಿಂಗೆ ರಪ್ಪ ಅಂತ 300 ಸ್ಪೀಡಲ್ಲಿ ಬರುತ್ತೆ, 300 ಸ್ಪೀಡಲ್ಲಿ ಪಾಸ್ ಆಗುತ್ತೆ. ನೋಡಿ, ಇಲ್ಲೂ ರೈಟ್ ಹೋಗ್ಬಿಟ್ಟು ಹಾಸನ್ ಎಂಟ್ರಿ ಆಗ್ಬೋದು. ಲೆಫ್ಟ್ ಹೋದರೆ ಸೀದಾ ನಮ್ಮ ಪಿರಿಯಾಪಟ್ಟಣ ಕುಡಿಬೋದು. ಅರಕಲಗೂಡು, ರಾಮನಾಥಪುರ, ಬೆಟ್ಟದಪುರ, ಪಿರಿಯಾಪಟ್ಟಣ, ಹಿಂಗೆ ಕೂರ್ಗು, ಕೇರಳ ಎಲ್ಲ ಎಂಟ್ರಿ ಆಗ್ಬೋದು ಈ ಕಡೆ ಲೆಫ್ಟ್ ಹೋಗ್ಬಿಟ್ಟು. ನಾವು ಸೀದಾ ಸ್ಟ್ರೈಟ್ ಮಂಗಳೂರು ರೂಟ್ ಹೊಡಿತೀವಿ ಈಗ. ಅಂದರೆ ಮಂಗಳೂರಿಗೆ ಹೋಗ್ತಾ ಇಲ್ಲ, ಸಕಲೇಶ್ಪುರ. ಇಲ್ಲಿ ಸುಮಾರು ಹಾಸನ ತನಕ ರೋಡ್ ಚೆನ್ನಾಗಿತ್ತು. ಹಾಸನ ಆದಮೇಲೆ ರೋಡೆಲ್ಲ ಗಲೀಜು ಮಾಡಿ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಬೇರೆ ರೋಡೆಲ್ಲ ಕಿತ್ತೋಗಿದೆ. ಧೂಳು ಎಳಬಾರ್ದು ಅಂತ ನೀರು ಹಾಕ್ಬಿಟ್ಟು ಕೊಚ್ಚೆ ಮಾಡಿದ್ದಾರೆ. ನಾವು ಇಷ್ಟೋ ತನಕ ಗಾಡಿ ಸಖತ್ತಾಗಿತ್ತು. ಈಗ ಮೋಸ್ಟ್ಲಿ ಹೊಗೆ ಹಾಕಿಸ್ಕೊಂಡಿರುತ್ತೆ ನೀರು. ಏನು ಓಡಿಸ್ತೀಯಲ್ಲ. ನಿಮಿಷ. ಒಂದ್ಸಲ ಓಪನ್ ಮಾಡಿ ಸರ್. ಫುಲ್ ಸ್ಲೋ ಇರುವಾಗ, ಟ್ರಾಫಿಕ್ ಇರುವಾಗ ನೋಡಿ, ಅದು ನೋಡಿ ಹೆಂಗೆ ಹರಿದೆ ಗೊತ್ತಾ? ಇಷ್ಟು ಕೊಚ್ಚೆ ಆಯ್ತು ನನಗೆ ಇಲ್ಲಿ. ನೋಡಿ ಸ್ವಲ್ಪ ಆಯಿತಾ? ಹೊಟ್ಟೆ ಹೊರದು ಹೋಗುತ್ತಾ ಅಣ್ಣ? ಬಟ್ಟೆ ಇದೆಯಾ ಅಣ್ಣ ಒಂದು? ಅಣ್ಣ ಫುಲ್ ಟ್ಯಾಂಕ್ ಮಾಡಿ. 300 ಕಿಲೋಮೀಟ್ರು. ಸ್ವಲ್ಪ ಮುಂದೆ ತಗೊಳ್ಳಿ. ಹಾಂ, ಕರೆಕ್ಟಾಗಿ ಹೊಡೆದ್ರೆ 300 ಮೇಲೆ ಹೋಗುತ್ತೆ. ಏನು ಬೈ ಸಾರಿ ಅಂತ ಹೇಳ್ಬಿಡ್ತಾರೆ. ಅಲ್ಲೆಲ್ಲ ಸ್ಲೋ ಆಗಿ ಬರ್ತಿದ್ದಾರೆ. ಕಾಚಕ್ಕೆ ತಕ್ಕ ಅಂತ ಹೋಗಿ ಹಾಕ್ದ. ನೋಡಿ ಕೊಚ್ಚೆ ಹಾರಿಸಿದ್ದು ಹೆಂಗಾಯ್ತು ಗಾಡಿ ಅಂತ. ಅದಕ್ಕೆ ಬೇಜಾರಾಗಿದ್ದು ನನಗೆ. ಕಾಣ್ತಾ ಇರೋದೆ ಫುಲ್ಲು ಸ್ಲೋ ಮಾಡಿದಾಗ ಮಿಸ್ಸಾಗಿ ಹಾರಿಸೋದು ಬೇರೆ. ನೋಡ್ತಾ ಇರ್ತಾರೆ ಮುಂದೆ ಖಾಲಿ ಇದೆ, ಟ್ರಾಫಿಕ್ ಇಲ್ಲ, ಎಲ್ಲ ಡೆಡ್ ಸ್ಲೋ ಹೋಗ್ತಾರೆ. ಬಂದ್ಬಿಟ್ಟು ಹಿಂಗೆ ಹಾರಿಸಿದ್ರೆ ಕೊಚ್ಚೆ ಬೇಜಾರಾಗಲ್ವಾ? ಅದು ಅಲ್ಲೆಲ್ಲ ಹಳ್ಳ ಇದೆ.